ಪಿಕ್ಚರ್ ಚೆನ್ನಾಗಿದ್ರು ನಾನು ಚೆನ್ನಾಗಿಲ್ಲ ಅಂತ ಕಾಣಿಸ್ಕೊಂಡು ಹೋಗ್ತಾರೆ ಅಲ್ಲ, ಅದು ಗೊತ್ತು. ಬಟ್ ಏನು ಗೊತ್ತಾ, ಈ ಜನರು ಮಧ್ಯೆ ಎಂತೆಂಥ ವ್ಯಕ್ತಿಗಳು ಉಟ್ಕೊಂಡಿದ್ದಾರೆ ಅಂದರೆ, ಉಷಾ ವೆಂಕಟ್ರ ಇಷ್ಟಪಟ್ಟು ಉಷಾ ವೆಂಕಟರ ಜೀವನ ನಡೆಸ್ತಾರೆ, ಆದರೆ ಉಷಾ ವೆಂಕಟ್ನ ಆಚ ಕಡೆ ದ್ವೇಷಿಸ್ತಾರೆ. ಅರ್ಥ ಆಯ್ತಾ ಸರ್? ನನ್ನಿಂದ ಉಪಯೋಗ ಪಡ್ಕೊಂಡಿಲ್ಲ ಅಂತಾರೆ. ಬಟ್ ನಾನು ಹೇಳೋದು ಯಾಕೆ ಗೊತ್ತಾ, ಸಿನಿಮಾ ಚೆನ್ನಾಗಿದೆ ಅಂದ್ರೆ, ಈಗ ಒಬ್ಬ ಈಗ ಲಾಂಗ್ ಇದೆ, ಯಾಕಂದ್ರೆ ನಿಮ್ಮ ಹತ್ರ ರಕ್ತಪಾತ ಇಲ್ಲ ನಾನು, ಯಾಕಂದ್ರೆ ಉಷಾ ವೆಂಕಟ್ ಅಂದಾಗ ಅವ್ನು ಲಾಂಗ್ ಎತ್ತಾನೆ ಹೊಡಿತಾನೆ, ಯಾಕಂದ್ರೆ ಅವನಿಗೆ ಅದು ಮಾಡಿದ. ಬಟ್ ಅದಕ್ಕೆ ಮೀರಿ ಕೆಲವು ವಿಷಯಗಳಿದೆ, ತಾಯಿ ಸೆಂಟಿಮೆಂಟ್ ಆಗಿರ್ಬೋದು, ಸಮಾಜದ ವಿಷಯ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಮಾಧ್ಯಮದವರು ಪತ್ರಕರ್ತರ ಬಗ್ಗೆ ಆಗಿರ್ಬೋದು, ಉಷಾ ವೆಂಕಟ ಬೆಳಕುತ್ತಂದವ್ರು ಅವರು. ಅಂದರೆ ನಾನು ತೋರಿಸ್ತಿದ್ದೀನಿ ಉಷಾ ವೆಂಕಟ್ ಏನು, ಯಾಕೆ ಅವನು ಹಿಂಗೆ ಅಂತ. ಅದು ಚೆನ್ನಾಗಿ ಏನು ಮಾಡ್ತಾರೆ, ಹೌದು ಇದು ಉಷಾ ವೆಂಕಟ್ ಅನ್ಕೋತಿರೋ ನೋವು, ಇದು ಹೇಳಕ್ಕೆ ಹೋಗ್ತಿರೋದು. ಇವತ್ತು ಒಂದು ವಿಷಯ ಹೇಳ್ತೀನಿ, ಇವತ್ತು ಬಾಹುಬಲಿ ವಿಷಯದಲ್ಲಿ ನಾನು ಮತ್ತೆ ನಾವು ಸಾರಿ ಕೇಳಕ್ಕೆ ಮುಗೀತು. ಬಟ್ ನಾವು ಗೆದ್ರಿ, ನಾವೇನಾದ್ರೂ ಅಕಸ್ಮಾತ್ ಒಬ್ಬ ತಲೆ ಬಗ್ಗೆ ಬಂದ್ ಮಾಡಿದ್ದಿದ್ರೆ ನಾಳೆ ಕರ್ನಾಟಕನ ಯಾರಾದ್ರು ಬೇರೆಯವ್ರು ಕೊಂಡ್ಕೊಂಬಿಡೋರು, ಅಥವಾ ಬೇರೆ ರಾಜ್ಯಕ್ಕೆ ಬೇರೆ ದೇಶಕ್ಕೆ ಮಾರಾಟ ಆಗೋದು ಕರ್ನಾಟಕ. ನಾವು ಬಗ್ಗಿಸ್ಬೇಕು ಅನ್ನೋದಕ್ಕಿಂತ ಅವ್ರ ಬುದ್ಧಿ ಹೇಳ್ಬೇಕು, ಅವ್ರ ಹಂಗೂ ಕೇಳಿಲ್ಲ ಅಂದ್ರೆ ಬಗ್ಗಿಸ್ಬೇಕು. ಇವತ್ತು ನಾನು ಬಾಹುಬಲಿ ಇಟ್ಕೊಂಡು ನನ್ನ ಪಿಕ್ಚರ್ ಪಬ್ಲಿಸಿಟಿ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಉಷಾ ವೆಂಕಟ್ ಇರೋದು ವರ್ಲ್ಡ್ ವೈಡ್ ಫೇಮಸ್ ಇದೆ, ಇಡೀ ಪ್ರಪಂಚ ಇದೆ ನನಗೆ. ಬಟ್ ನನಗೇನಂದ್ರೆ ನನ್ನ ಕನ್ನಡಿಗರು, ಯಾಕಂದ್ರೆ ಫಸ್ಟ್ ನಮ್ಮ ಮನೆಯವ್ರು ನನ್ನ ಪ್ರೀತಿಸ್ಬೇಕಲ್ವ, ಅಕ್ಕನ ಮನೆಯವ್ರು ಪ್ರೀತಿಸ್ತಾರೆ. ಬಟ್ ನಾವು ಯಾವತ್ತೂ ನಮ್ಮ ಮನೆಯವ್ರು ಪ್ರೀತಿಸಿ ಅಂತ ಆಸೆ ಪಡ್ತೀವಿ. ಯಾಕಂದ್ರೆ ಈಗ ನಾನು ಎಷ್ಟೋ ಜನ ಅಂದ್ರು, ನೋಡು ಬಾಹುಬಲಿ ಇದೆ ಬರ್ತಿದ್ಯಾ ನೀನು ಪಿಕ್ಚರ್ ಎಲ್ಲಿದೆ. ನಾನು ಅವಾಗ ಅನ್ಕೊಂಡೆ, ಕನ್ನಡಿಗರು ಇಲ್ವಾ ಕರ್ನಾಟಕದಲ್ಲಿ? ಕನ್ನಡಿಗರು ಇದ್ಮೇಲೆ ಉಷಾ ವೆಂಕಟ್ನ ಕನ್ನಡಿಗರು ಇಷ್ಟಪಡ್ತಿಲ್ವಾ? ಓ ಬಾಹುಬಲಿ ಪಿಕ್ಚರ್ ನೋಡಿ, ಬಾಹುಬಲಿ ನೋಡಿ, ಮಾರ್ನಿಂಗ್ ಶೋ ಅವ್ರು ನೋಡಿ, ಮ್ಯಾಟ್ನಿ ನಮ್ ನೋಡಿ, ಅದು ನೋಡ್ಬಿಟ್ಟು ನಮ್ಗೆ ನೋಡಿಲ್ಲ ಅಂದ್ರೆ ಬೇಜಾರಾಗಲ್ವಾ? ಅಕಸ್ಮಾತ್ ಪಿಕ್ಚರ್ ನೋಡಿ ಪಿಕ್ಚರ್ ಚೆನ್ನಾಗಿಲ್ಲ ಅಂತ ಬೇಜಾರಾದ್ರೆ ಅವಾಗ ಹೇಳಿ, ಅವಾಗ ಒಪ್ಕೋತೀವಿ. ಯಾಕಂದ್ರೆ ಇವತ್ತು ನನ್ನ ಲಾಭಕ್ಕೋಸ್ಕರ ಅನ್ನೋದಕ್ಕಿಂತ ಇವತ್ತು ಒಂದು ಒಳ್ಳೆಯ ಸಿನಿಮಾ, ಸಮಾಜಕ್ಕೆ ಬೇಕಾಗಿರೋ ಸಿನಿಮಾ ಸಾಯ್ತಿದೆ. ನಾನು ಏನು ಮಾಡಿರೋದು ಹುಡುಗಾಟದ ಸಿನಿಮಾ ಅಲ್ಲ. ನೀವೇ ನೋಡಿದ್ರೆ ಪತ್ರಕರ್ತರು, ಮಾಧ್ಯಮದವ್ರು, ಯಾಕಂದ್ರೆ ಇವತ್ತು ಬಹಳ ಜವಾಬ್ದಾರಿ ಸ್ಥಾನದಲ್ಲಿದ್ದೀರಾ, ನೀವೇ ನೋಡಿದವರು ವಿಷಯ ಇದೆ ಅಂತೀರಾ. ಇದು ವಿಷಯ ಇದೆ, ಎಸ್ ವೈಲೆನ್ಸ್ ಇದೆ, ಬಟ್ ವೈಲೆನ್ಸ್ ಗ್ಲೋರಿಫೈ ಮಾಡಿಲ್ಲ. ರೈತರ ಸಮಸ್ಯೆ ಇದೆ, ಹೆಣ್ಣಿನ ಬಗ್ಗೆ ಇದೆ, ರಾಜಕೀಯ ವಿಷಯ ಇದೆ, ಎಲೆಕ್ಷನ್ ಬಗ್ಗೆ ಇದೆ. ಇವತ್ತು ಹೆಂಗೆ ಓಟ್ಗಳು ಮಾಡ್ಕೊಂತವ್ರೆ, ಏನೇನಾಗ್ತಿದೆ, ಬಹಳ ವಿಷಯಗಳಿದೆ, ಜನರಿಗೆ ಉಪಯೋಗ ಬರೋ ವಿಷಯಗಳಿದೆ. ತರಕಾರಿ ನಾವು ಬೆಲೆ ಕಮ್ಮಿ ಮಾಡ್ತೇವೆ, ನನ್ನ ಜೊತೆ ನೋಡಿರೋರೆ, ಇವಾಗ ನನ್ನ ಜೊತೆ ಕೆಲಸ ಮಾಡಿರೋರು ಹೇಳ್ತಾರೆ ಒಂದು. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ, ಐ ಆಮ್ ದಿ ಫಸ್ಟ್ ಆಡಿಯನ್ಸ್ ಫಾರ್ ಮೈ ಸೆಲ್ಫ್. ಖಂಡಿತ ನಾನು ನೀವು ಹೇಳ್ತೀರಾ ಮೇಡಮ್, ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ಕೊಂಬಂದಿದ್ದೀನಿ. ಅಲ್ಲ ಅದು ನೋಡಿ ಅಂತ ಹೇಳೋದು ಯಾಕಂದ್ರೆ ಬಾಹುಬಲಿ, ಯಾಕಂದ್ರೆ ಇವಾಗ ಏನ್ ಮಾಡ್ತಾರೆ, ಬಾಹುಬಲಿ ತುಳಿಯಕ್ಕೆ ಹೋಗ್ತಾನೆ ಉಷಾ ವೆಂಕಟನ ಹೆಸರು ಬೇಡ ಅಥವಾ ತಾವೇನಿದ್ರೆ ಹೌದು ಕಂಪೇರ್ ಮಾಡ್ಕೊಂತ ಇಲ್ಲ. ಆಮೇಲೆ ನಾನು ಇನ್ನೂ ಒಂದು, ನಾನು ಯಾವ ಪಿಕ್ಚರ್ಗೂ ನನ್ನ ಪಿಕ್ಚರ್ ಕಂಪೇರ್ ಮಾಡ್ಕೊಳ್ಳೋದೇ ಇಲ್ಲ. ಅವ್ರು ಎಷ್ಟೇ ಕೋಟಿ ಹಾಕಿ, ಎಂಥ ಸ್ಟಾರ್ ಆದರೂ ಮಾಡಿ, ಅವ್ರು ಬರೀ ಸಿನಿಮಾ ಸ್ಟಾರ್, ನಾವು ರಿಯಲ್ ಲೈಫಲ್ಲಿ ಸೂಪರ್ ಸ್ಟಾರ್. ನಾನು ಯಾವತ್ತು ಕೋಟಿ ಹಾಕಿದ್ದಾರೆ ಅಥವಾ ದೊಡ್ಡ ಸೂಪರ್ ಸ್ಟಾರ್ ಅಂತ ನಾನು ಯಾವತ್ತು ಎದುರಿಲ್ಲ. ಹಂಗಿದ್ರೆ ನಾನು ಬಾಹುಬಲಿ ಜೊತೆಗೆ ಬರ್ತಿರ್ಲಿಲ್ಲ. 350 ಕೋಟಿ 500 ಕೋಟಿ ಆದ ತಕ್ಷಣ ಪಿಕ್ಚರ್ ಸೂಪರ್ ಅಂತ ಹೆಂಗೆ ಹೇಳ್ತಾರೆ? ಪಿಕ್ಚರ್ ಈಸ್ ನಾಟ್ ಆನ್ ಬಜೆಟ್, ಇಟ್ ಈಸ್ ಆನ್ ಸಬ್ಜೆಕ್ಟ್. ನನ್ನ ಪ್ರಕಾರ ಬಜೆಟ್ ಇಂದ ಸಿನಿಮಾ ಓಡೋಗಿದ್ರೆ ಎಲ್ಲರೂ ಬಜೆಟ್ಗಳು ಹಾಕೋರು, ಸಬ್ಜೆಕ್ಟೇ ಬೇಡವಲ್ಲ. ಸಬ್ಜೆಕ್ಟ್ ಇದ್ದೀರಾ ಬಜೆಟ್ ಇರುತ್ತಾ? ಆ ಕಾಲದಲ್ಲಿ ಕತೆ ಇತ್ತು, ಬಜೆಟ್ ಇರಲಿಲ್ಲ. ಬಜೆಟ್ ಇದೆ, ಕತೆ ಇದೆ. ಇದರಲ್ಲಿ ಬೇರೆಯವರು ಅಂದರೆ ಒಂದು ರಚನಾ ಅಂತ ಹೀರೋಯಿನ್ ಇದ್ದಾರೆ, ಅದೇ ಸೂಪರ್ ಜೋಡಿಯಲ್ಲಿ ನಮ್ಮ ಜೊತೆ ಮಾಡಿದವರು. ಸೌಮ್ಯ ಅಂತ ಹೀರೋಯಿನ್ ಇದ್ದಾರೆ, ಹಂಗೆ ಜಯಜಗೀಶ್ ಅವರು ಇದ್ದಾರೆ, ಕೀರ್ತಿ ರಾಜ್ ಅವರು ಇದ್ದಾರೆ,
ಇದಕ್ಕೆ ಪ್ರೊಡ್ಯೂಸರ್ ನಮ್ಮ ತಂದೆ ಎಂ ಲಕ್ಷ್ಮಣ್ ಅವ್ರ ತಾಯಿ ಗೌರಮ್ಮ ಅವರು. ಇದು ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ, ನಾಯಕ, ಹಾಡುಗಳು ನಾನು ಬರ್ತೀನಿ. ಶೈಲೇಶ್ ಶ್ರೀರಾಮ್ ಅವರು ಅಮ್ಮ ಪಾತ್ರ ಮಾಡಿದ್ದಾರೆ. ನಮಗೆ ನಮ್ಮ ತಾಯಿ ಅಂದರೆ ಭಾಳ ಪ್ರೀತಿ. ಯಾಕಂದ್ರೆ ನಮ್ಮ ತಾಯಿ ನನ್ನ ಪೊಕ್ಕಿ ಅಂತಿದ್ರು, ಅದಕ್ಕೆ ಪೊಕ್ಕಿ ಉಚ್ಚಾರಬೇಕಂತಿದ್ದೆ. ಸೊ ನೀವು ಮಾತಾಡೋದು